ಒಂದ್ಸರಿ ನಾವು ಹೀಗೆ ಮುಕ್ತಿಧಾಮ ಫುಲ್ ಇದಾಗಿತ್ತು. ನಾವು ಗ್ರಾಮ ಪಂಚಾಯತಿಗೆ ತಿಳಿಸಿದ್ದು, ಅವರೆಂತ ಮಾಡಿದ್ರು, ಬಂದರು, ಶೀಟಿಂಗ್ ಹಾಕಿದ್ರು, ಹೋದ್ರು. ಮತ್ತೆ ಶೀಟು ಮತ್ತೆ ಇದೇ ರೀತಿಯಾಗಿ ಹೋಗಿದೆ. ಅದೇನು ಗೊತ್ತಾ, ಹೈಟ್ ಮಾಡಿ ಹಾಕಿದ್ರೆ ಮಾತ್ರ ಸರಿ ಆಗೋದು. ಸುಮ್ಮನೆ ನಾವು ಹೇಳಿದ್ವು ಅಂತೇಳಿ ಕಾಡಚಾರಕ್ಕೆ ಮಾಡಿದ್ರೆ ಚೂರು ಸರಿ ಆಗೋದಿಲ್ಲ. ಮತ್ತೇನಂದರೆ ಇಲ್ಲಿ ಬೆಳಕಿನ ವ್ಯವಸ್ಥೆ ಏನೂ ಇಲ್ಲ. ಮತ್ತು ಇಲ್ಲಿ ಫುಲ್ಲು ಕುಡುಕರ ಅಡ್ಡನೇ ಆಗಿದೆ. ಮತ್ತು ಕೆಲವರೆಲ್ಲ ಜಾಗ ಇಲ್ಲದೆ ಇಲ್ಲಿ ನೋಡಿ ಇಲ್ಲೆಲ್ಲ ಹೂತಿದ್ದಾರೆ ಹೆಣನ. ಭಾರಿ ಸಮಸ್ಯೆ ಆಗಿದೆ. ಓಡಾಡೋಕ್ಕೂ ಆಗೋದಿಲ್ಲ, ವೆಹಿಕಲ್ಲೂ ಬರೋದಿಲ್ಲ. ಹೆಣ ದಾಟಿ ನಾವು ಇಲ್ಲಿಗೆ ಬರೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹಾಗಾಗಿಬಿಟ್ಟು ಶಾಸಕರು ದಯವಿಟ್ಟು ನಾವು ಕೇಳ್ಕೊತಿದ್ದೀವಿ, ಇದನ್ನು ಬೇಗ ರೆಡಿ ಮಾಡಿಕೊಡ್ಬೇಕು, ಇಲ್ಲಾಂದರೆ ಭಾರಿ ಸಮಸ್ಯೆ ಆಗ್ತದೆ. ನಾವು ಇಷ್ಟೇ ನಿಮ್ಮ ಹತ್ರ ಕೇಳ್ಕೊಬೋದು. ನೋಡಿ, ಈಗ ಅಲ್ಲದೆ ಈಗ ಏನಾಗ್ತದೆ ಅಂದರೆ, ಮಳೆಗಾಲ ಬಂದರೆ ಡೆಡ್ ಬಾಡಿ ತೊಗೊಂಬಂದರೆ ಇಲ್ಲಿ ನೆನೆಸ್ಕೊಂಡು ಬಾಡಿನೂ ಕೂಡ ನೆಂದು ಹೋಗುತ್ತೆ. ಆ ಥರ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ನಮಗೆ ಇಲ್ಲಿ ಬೇರೆ ಇದು ಬಿಟ್ಟರೆ ಆಲ್ಟರ್ನೇಟ್ ವ್ಯವಸ್ಥೆಗಳು ಯಾವುದೂ ಇಲ್ಲ. ಒಂದು ಮೆಣಸೂರು ಹತ್ರ ಒಂದು ಸೇತುವೆ ಇದೆ, ಅಲ್ಲ ಸಾರಿ, ಇದು ಕ್ರಿಮಿಟೋರಿಯಂ ಇದೆ. ಅಲ್ಲಿ ಕೆಲವು ಜನ ಬ್ರಾಹ್ಮಿನ್ಸ್ ವಗೇರೆ ಎಲ್ಲ ಆ ಕಡೆ ಹೋಗ್ತಾರೆ. ಇತರೆ ಜನಗಳು ಪೂರಾ ನಾವೆಲ್ಲ ಈ ಕಡೆನೇ ಬರ್ತಾ ಇರೋದು. ಸೊ ನಮಗಿದು ಬಿಟ್ಟರೆ ಬೇರೆ ವ್ಯವಸ್ಥೆ ಇಲ್ಲ. ನಮಗೆ ಇದು ತುರ್ತಾಗಿ ಇದು ದುರಸ್ತಿ ಆಗಲೇಬೇಕು. ಶಾಸಕರು ದಯಮಾಡಿ ಈ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡು ನಿಮಗೇನು ದೊಡ್ಡದಲ್ಲ, ಇದು ಇಂಟ್ರೆಸ್ಟ್ ತೊಗೊಂಡು ಇದನ್ನು ಒಂಚೂರು ನೀವು ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸ್ವಲ್ಪ ಸೇರಿ ಮಾತಾಡಿ ದಯವಿಟ್ಟು ಇದಕ್ಕೊಂದು ಅನುದಾನ ಮೀಸಲಿಡಿ. ಪ್ಲಸ್ ನಮಗೆ ರಸ್ತೆ ಪ್ಲಸ್ ಈ ಒಂದು ಏನು ಮುಕ್ತಿಧಾಮ ಇದೆಯಲ್ಲ, ಮುಕ್ತಿಧಾಮದ್ದು ನಮಗೆ ತುಂಬ ತುರ್ತಿದೆ. ಈಗ ನೋಡಿ, ಮಳೆಗಾಲ ಬಂದರೆ ಇಲ್ಲಿ ವೆಹಿಕಲ್ಗಳು ಯಾವುವು ಬರಲ್ಲ. ಹೆಚ್ಚು ಕಡಿಮೆ ಒಂದು ಅರ್ಧ ಕಿಲೋಮೀಟ್ರ್ ಹಿಂದೆ ವೆಹಿಕಲ್ಗಳು ನಿಂತ್ಕೊಂಡು ಅಲ್ಲಿಂದ ಬಾಡಿನ ಎತ್ಕೊಂಡ್ಬರ್ಬೇಕಾಗಿದ್ದ ಪರಿಸ್ಥಿತಿ ನಮಗೆ ಬಂದಿದೆ. ಸೊ ಇದನ್ನು ತಾವು ದಯಮಾಡಿ ಇದನ್ನು ಅರ್ಥ ಮಾಡ್ಕೋಬೇಕು. ನಾವು ಅನೇಕ ಬಾರಿ ನಮ್ಮ ಗಮನಕ್ಕೂ ತಂದಿದ್ದೀವಿ, ಪ್ಲಸ್ ಸ್ಥಳೀಯ ಪಂಚಾಯತಿ ಲೆವೆಲಲ್ಲಿ ಕೂಡ ನಾವು ಮಾತಾಡಿದ್ದೀವಿ, ಅರ್ಜಿಗಳು ಕೊಟ್ಟಿದ್ದೀವಿ. ನಾವೆಲ್ಲ ಗ್ರಾಮಸ್ಥರು ಸೇರಿ ಈ ಬಗ್ಗೆ ನಾವೊಂದು ಮನವಿ ಕೂಡ ಸಲ್ಲಿಸಿದ್ದೀವಿ. ಇಲ್ಲಿವರೆಗೂ ನಮ್ಗೆ ಯಾವುದೂ ಈ ಬಗ್ಗೆ ನಮಗೆ ಅನುಕೂಲ ಆಗಿಲ್ಲ. ದಯಮಾಡಿ ಇದನ್ನ ಒಂದು ಭಾರಿ ಇಂಟ್ರೆಸ್ಟಾಗಿ ತೊಗೊಂಡು ನಮಗೆ ಈ ಮುಕ್ತಿಧಾಮ ಒಂದು ನಮಗೆ ತುರ್ತಾಗಿ ರೆಡಿ ಮಾಡಿಸ್ಕೊಟ್ಟು, ಪ್ಲಸ್ ರೋಡ್ ಕೂಡ ನಮಗೆ ರೆಡಿ ಮಾಡಿಸ್ಕೊಡಿ. ಇಲ್ಲಾಂದರೆ ನಮಗೆ ನೆಕ್ಸ್ಟ್ ಮಳೆಗಾಲ ಬಂದರೆ ನಮಗೆ ಇಲ್ಲಿ ಏನು ಈ ಮುಕ್ತಿಧಾಮದಲ್ಲಿ ಬಾಡಿ ತೊಗೊಂಬಂದು ಏನು ಮಾಡಲಿಕ್ಕಂತೂ ಖಂಡಿತ ಆಗಲ್ಲ. ಅದನ್ನು ದಯಮಾಡಿ ತಾವು ಗಮನ ಹರಿಸಿ ಅಂತ ಈ ಭಾಗದಲ್ಲಿ ಕೇಳ್ಕೊಳ್ತೀವಿ. ಬೇಕೇ ಬೇಕು, 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 ಬೇಕೇ ಬೇಕು,